ಹಾಸನದ ಬಡಬೀದಿ ವ್ಯಾಪಾರಿಯ ಮೇಲೆ ಜೆಡಿಎಸ್ ಕಾರ್ಯಕರ್ತನೊಬ್ಬ ಬೆದರಿಕೆ ಹಾಕಿದ್ದಾನೆ ಅನ್ನೋ ವಿಚಾರ ಕಾಂಗ್ರೆಸ್ ಮುಖಂಡನ ಸುದ್ದಿ ಮಾಸುವ ಮುನ್ನವೇ ಜೆಡಿಎಸ್ ದರ್ಪ ಶುರುವಾಯಿತಾ? ಹಾಗಾದ್ರೆ ಸಂತೆ ವ್ಯಾಪಾರಿಯನ್ನ ವಿದೇಶಿ ನೀನು ಎಂದು ಪ್ರಶ್ನಿಸಿದ್ದ ಪ್ರಮೋದ್ ಅನ್ನೋ ಕಾರ್ಯಕರ್ತ ಬಡಬೀದಿ ವ್ಯಾಪಾರಿಯ ಮೇಲೆ ಜೆಡಿಎಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದಾನೆ ಅನ್ನೋ ಆರೋಪ. ಆ ಭಾಗದಲ್ಲಿ ಸಂತೆ ಆಗ್ತಿತ್ತಂತೆ. ಆ ಪ್ರದೇಶದಲ್ಲೊಂದಷ್ಟು ಈಗ ಪ್ರಮೋದ್ ವಿರುದ್ಧ ಆಕ್ರೋಶ ಭುಗಿಲೆದ್ದ ಆಕ್ರೋಶ. ಸಂತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವನ ಜೊತೆ ಆಧಾರ್ ಕಾರ್ಡ್ ತೋರಿಸು ಎಂದು ಪ್ರಶ್ನೆ. ಬಡ ವ್ಯಾಪಾರಸ್ಥರ ಮೇಲೆ ಇದೆಂತಹ ದರ್ಪ? ಕೇಳಿದವನು ತಹಶೀಲ್ದಾರು ಅಲ್ಲ, ಆ ಭಾಗದ ಯಾವುದಾದ್ರೂ ಸರ್ಕಾರದ ಭಾಗವಾಗಿರುವ ಅಧಿಕಾರಿಯೂ ಅಲ್ಲ, ಬದಲಾಗಿ ಯಕಶ್ಚಿತ್ ಕೇವಲ ಒಬ್ಬ ಜೆಡಿಎಸ್ ಕಾರ್ಯಕರ್ತ. ಆಧಾರ್ ಕಾರ್ಡ್ ತೋರಿಸು ಅಂತ ಕೇಳಿದಾಗ ಬೀದಿ ಬದಿ ವ್ಯಾಪಾರಿ ಕೇಳಿದಂತೆ, ಹೂ ಆರ್ ಯು? ನೀನ್ ಯಾರಯ್ಯ? ಮೊಬೈಲ್ ಫೋನ್ ಕ್ಯಾಮರಾ ಆನ್ ಮಾಡ್ಕೊಂಡು ಅದಕ್ಕೆ ಮುಖ ತೋರಿಸ್ಕೊಂಡು ಆಧಾರ್ ಕಾರ್ಡ್ ಕೇಳ್ತಿದೆಯಲ್ಲ, ಹೂ ಆರ್ ಯು ಅಂತ ಕೇಳದ್ನಂತೆ. ಜೆಡಿಎಸ್ ಪಕ್ಷ ಏನು ಪ್ರಮೋದಿಗೆ ಹೇಳಿ ಕಳಿಸಿರ್ಲಿಲ್ಲ ನೀನು ಹೋಗಿ ಆಧಾರ್ ಕಾರ್ಡ್ ಕೇಳು ಅಂತ. ಜೆಡಿಎಸ್ ಕಾರ್ಯಕರ್ತ ಮಾಡಿರುವ ತಪ್ಪು, ಜೆಡಿಎಸ್ ಕಾರ್ಯಕರ್ತನ ತಪ್ಪು. ಜೆಪಿ ಭವನದಿಂದ ಯಾರೂ ಅಧಿಕೃತವಾಗಿ ಹೇಳಿ ಕಳಿಸಿರಲಿಲ್ಲ. ಈ ಕಾರ್ಯಕರ್ತ ಈಗಾಗಲೇ ಬೆಂಗಳೂರಿನಲ್ಲೊಂದಷ್ಟು ಅಕ್ರಮ ಬಾಂಗ್ಲಾದೇಶದ ವ್ಯಕ್ತಿಗಳು ಇಲ್ಲಿ ಬಂದು ಜೀವನ ಮಾಡ್ತಿದ್ದಾರೆ ಅಕ್ರಮವಾಗಿ, ಲಿಟ್ರಲಿ ಇಲ್ಲೀಗಲ್. ಅಂಥವ್ರನ್ನ ಹೊರಗೆ ಕಳಿಸುವಂತಹ ಕೆಲಸಗಳಾಗಬೇಕು. ಅದು ಅಧಿಕಾರಿಗಳಿಂದ ಆಗಬೇಕೇ ಹೊರತಾಗಿ ಸಾಧಾರಣ ವ್ಯಕ್ತಿಗಳು ಹೋಗಿ ಅದು ಮಿಸ್ಯೂಸ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಕಾನೂನು ಪ್ರಕ್ರಿಯೆಗಳಿದೆ, ಸಂಬಂಧಪಟ್ಟಂತೆ ಇಲಾಖೆಯ ಗಮನಕ್ಕೆ ತರಬೇಕು. ಇನ್ನು ಬೆಂಗಳೂರಿನಲ್ಲಿ ಆಗ್ತಾ ಇದೆಯಲ್ಲ, ನಮ್ಮ ಕಡೆನೂ ಆಗಲಿ ಅಂತ ಹೇಳಿ ಪ್ರಮೋದ್ ಅನ್ಕಣ್ಣೋ ಏನೋ. ಜೋಬಲ್ಲಿದ್ದು ಮೊಬೈಲ್ ಕೈಗೆ ತಗೊಂಡ, ಲೈವ್ ಹೋದ, ಅಲ್ಲೆಲ್ಲೋ ಸಂತೆ ನಡೀತಾ ಇತ್ತು, ಅಲ್ಲಿ ಯಾರೋ ವ್ಯಕ್ತಿ ಅನುಮಾನಾಸ್ಪದವಾಗಿ ಕಂಡು ಬಂದ. ಅವನು ನೋಡ್ತಾ ಇದ್ದ ಹಾಗೆ ಇವನು ಕ್ಯಾಮ್ರಕ್ಕೊಂದು ಜೋಶು, ಇನ್ನು ಇವನಿಗೊಂದಷ್ಟು ಜೋಶು, ಆನ್ ಮಾಡ್ಕೊಂಡ ನಿನ್ನ ಆಧಾರ್ ಕಾರ್ಡ್ ಕೊಡು ಅಂತ ಕೇಳಿದ್ನಂತೆ. ಸೊ ಇದು ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ರಾಜಕೀಯ ಪ್ರೇರಿತ ಅನಿಸ್ಕತ್ತು. ಆ ಒಂದು ಸಣ್ಣ ಮಟ್ಟಗಿನ ವಾಗ್ವಾದ ಒಂದು ಸ್ವಲ್ಪ ಸಂಘರ್ಷಕ್ಕೂ ಕೂಡ ಕಾರಣವಾಯಿತು. ಪ್ರಮೋದ್ ವಿರುದ್ಧ ಈಗ ಅಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದೆ. ಇನ್ನು ಆ ಭಾಗದ ಕಾಂಗ್ರೆಸ್ಸಿಗರು ಜೆಡಿಎಸ್ ಕಾರ್ಯಕರ್ತ ಅಂತ ಗೊತ್ತಾದ ಕೂಡಲೇ ಆ ವಿಚಾರವನ್ನು ಸ್ವಲ್ಪ ವೈಭವೀಕರಿಸುವಂತಹ ಪ್ರಯತ್ನಗಳು ಕೂಡ ನಡೆದು ಹೋಯಿತು. ಬಡ ವ್ಯಾಪಾರಸ್ಥರ ಮೇಲೆ ಇದೆಂತಹ ದರ್ಪ, ಪೌರತ್ವ ಪರಿಶೀಲನೆ ಮಾಡೋದಕ್ಕೆ ಇವರೇನು ಅಧಿಕಾರಿಗಳ ಅನ್ನುವಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಒಟ್ಟಾರೆ ಸಂತೆ ವ್ಯಾಪಾರಿಯನ್ನ ಕೆಣಕಿದ್ದ ಜೆಡಿಎಸ್ ಕಾರ್ಯಕರ್ತನ ವಿರುದ್ಧ ಆಕ್ರೋಶಗಳು ಭುಗಿಲೆದ್ದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.